ನಗರಿಂದ. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಮೇಡಮ್ ನಾನು ಇಲ್ಲಿಂದ ಸುಮಾರು 25 ವರ್ಷದಿಂದ ಇಲ್ಲಿ ಊಟ ಮಾಡ್ತೀನಿ. 25 ವರ್ಷದಿಂದ. ಇಲ್ಲಿ ಏನೇನು ಇಷ್ಟ ಆಗುತ್ತೆ ಸರ್ ನಿಮಗೆ? ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ. ಇದು ಒಂಥರ ಮಿನಿ ಧರ್ಮಸ್ಥಳ ಇದ್ದಂಗೆ. ನಿಮ್ಮ ಹತ್ರ ದುಡ್ಡು ಅಷ್ಟಿದೆ ಇಷ್ಟಿದೆ ಅಂತ ಕೇಳಲ್ಲ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನಾವು ಒಂದು 20 ವರ್ಷ ಮಾಡ್ತಾ ಇದ್ವಿ ಊಟ. ಎಷ್ಟು ಚೆನ್ನಾಗಿದ್ರೆ ಅಂದ್ರೆ ಮನೇನು ಚೆನ್ನಾಗಿರ್ತದೆ, ಬಟ್ ಹೊರಗಡೆ ಒಂದು ಮರ್ಯಾದೆ, ಅಭಿಮಾನ. 60 ರೂಪಾಯಿಗೆ ಇವಾಗ ಊಟ 60 ರೂಪಾಯಿಗೆ. 60 ರೂಪಾಯಿಗೆ ಬೆಂಗಳೂರಿನಲ್ಲಿ ಎಲ್ಲಿ ಮಾಚಿ? ಅದು ಹೊಟ್ಟೆ ತುಂಬ ಅಂತ ಯಾವ್ದು ಬೇಕಾದ್ರೆ ಏನು ಬೇಕು? 2 ಚಪಾತಿ ಬೇಕಾ, 3 ಚಪಾತಿ ಬೇಕಾ? ಇಲ್ಲಿ ಅನ್ನ ಪರಬ್ರಹ್ಮ ಸ್ವರೂಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ ಅವ್ರಿಗೆಲ್ಲ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ, ಮತ್ತು ಎಲ್ಲ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮನ್ನೊಂದು ಮೆಸ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಒಂದು 60 ರುಪೀಸ್ಗೆ ಒಂದು ಊಟ ಸರ್ವ್ ಮಾಡ್ತಾಯಿದ್ದಾರೆ, ಅನ್ಲಿಮಿಟೆಡ್ಡು. ಅದರಿಂದ ಅಲ್ಲಿ ಹೋಗಿ ಕರ್ಕೊಂಡು ಹೋಗೋಣ ಅಂದ್ಕೊಂಡು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇದು ಬಂದು 50 ಫೀಟ್ ರೋಡು, ಶ್ರೀನಗರ ಬಸ್ ಸ್ಟಾಪ್ ಹತ್ರ ಇದೆ. ಅಂದರೆ ಅಪೆಕ್ಸ್ ಬಸ್ ಸ್ಟಾಪಿಂದ ಸ್ವಲ್ಪ ಅಲ್ಲೇ ಹತ್ತಿರ ಇದೆ. ತುಂಬ ಆರಾಮಾಗಿ ಹುಡುಕ್ಬೋದು ಈ ಅಡ್ರೆಸ್ನ. ಮತ್ತು ನಾನು ಇದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಡ್ತೀನಿ ಎಲ್ಲೆಲ್ಲಿದೆ ಅಂತ. ಇವಾಗ ಬನ್ನಿ, ಅಲ್ಲಿ ಹೋಗಿಬಿಟ್ಟು ಹೇಗಿದೆ ಅವ್ರ ಊಟ, ಹೇಗಿದೆ ಅಲ್ಲಿ, ಯಾವ ಥರ ಇದೆ ಅಂತೆಲ್ಲ ಟೇಸ್ಟ್ ಎಲ್ಲ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ವೆಂಕಟೇಶ್ವರ ಮೆಸ್ ಒಳಗಡೆ ಎಂಟ್ರಾದೆ. ಅಲ್ಲಿ ನೋಡಿ ನನಗೆ ತಲೆ ತಿರುಗಿತು. ಅಷ್ಟು ಜನ ನಿಂತ್ಕೊಂಡೆ ಎಲ್ಲ ತಿಂತಾಯಿದ್ದಾರೆ. ಮತ್ತು ಇಲ್ಲಿ ಒಂದು ಓನರ್ನ ನೋಡಿ ನನಗೊಂದು ದೇವತಾ ಮನುಷ್ಯನ ನೋಡಿದಷ್ಟು ಒಂದು ಫೀಲ್ ಆಯಿತು. ಯಾಕಂದರೆ ಅಷ್ಟು ಡೌನ್ ಟು ಅರ್ತ್ ಮನುಷ್ಯ ಅವರು. ಯಾವುದೇ ಒಂದು ಪ್ರಚಾರಕ್ಕೆ ಅವ್ರು ಬರೋದಿಲ್ಲ. ಇವ್ರನ್ನ ನಾನು ಇಲ್ಲಿ ಶೂಟ್ ಮಾಡೋಕ್ಕೆ ಒಂದು 4-5 ಸರಿ ಫೋನ್ ಮಾಡಿ ಮತ್ತೆ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ, ನಾನು ಸರ್ ಹಿಂಗೆ ಶೂಟ್ ಮಾಡಬೇಕು ಅಂದರೆ, ಏನಕ್ಕಮ್ಮ ನಮ್ಗೆ ಶೂಟು ಎಲ್ಲ ಏನೂ ಬೇಡಮ್ಮ ಅಂದರು. ಆಮೇಲೆ ನಿಮ್ಮ ಹೋಟ್ಲಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾಗಲಿ, ಪಾಪ ಎಷ್ಟೋ ಜನ ಕಡಿಮೆದು ಬೆಲೆದು ಎಷ್ಟೋ ಹುಡುಕ್ತಿರ್ತಾರೆ ಸರ್, ಅದರಿಂದ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅಂದಿದ್ದಕ್ಕೆ, ಆಯ್ತಮ್ಮ ಜನರಿಗೆ ಉಪಯೋಗ ಆಗಂಗಿದ್ರೆ ಮಾಡಿ ಅಂದ್ಬಿಟ್ಟು ಅಷ್ಟೇ ಅವ್ರು ಹೇಳಿದ್ದು. ಎಷ್ಟು ಸೌಮ್ಯ ಸ್ವಭಾವ, ಮತ್ತು ಪ್ರತಿಯೊಬ್ಬರು ಅಲ್ಲಿ ಅವ್ರನ್ನ ಇವರು ದೇವರು ನಮಗೆ ಅಂತ ಇದ್ರು ಜನ. ಅಷ್ಟು ಖುಷಿ ಆಯಿತು ಈ ಮನುಷ್ಯನ. ಇವರು ಗೋಪಾಲ್ ಅಂತೆ ಅವ್ರ ಹೆಸರು. ಎಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡಿಸಿ ಅಷ್ಟು ಪ್ರೀತಿ ಪಡೆದಿದ್ದಾರೆ. ಯಾರ ಹತ್ರ ದುಡ್ಡು ಕೇಳಲ್ವಂತೆ, ಇಲ್ಲ ಅಂದರೆ ಪರವಾಗಿಲ್ಲ ತಿನ್ಬಿಟ್ಟು ಹೋಗಿ ಅಂತಾರಂತೆ, ನಾಳೆ ತಂದುಕೊಡಿ ಅಂತಾರಂತೆ. ಯಾರು ತಿಂದರು ಅಂತ ಇದು ಮಾಡೋದಿಲ್ವಂತೆ ಅವರು. ಈ ಥರ ಮನುಷ್ಯನ ನಾನು ಇಷ್ಟು ಶೂಟ್ ಮಾಡುವಾಗ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇಂಥವ್ರನ್ನ ನೀವು ಮೀಟ್ ಮಾಡಬೇಕು. ಬನ್ನಿ ಇವಾಗ ಹೋಗೋಣ ಒಳಗಡೆ, ಅಲ್ಲಿ ಹೇಗಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಅವ್ರನ್ನ ಮಾತಾಡಿಸೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಚಿಕ್ಕ ಇಂಟರ್ವ್ಯೂ ತೊಗೊಳ್ಳೋ ಅಷ್ಟೊತ್ತಿಗೆ ಎಷ್ಟು ಹೊತ್ತು ಕಾಯ್ದೆ ಫ್ರೆಂಡ್ಸ್ ನಾನು. ಅವರು ಅಂತೂ ಬಿಡುವೇ ಇಲ್ಲ ಒಂದು ಸೆಕೆಂಡು. ಅದರಲ್ಲೇ ಬಿಡುವು ಮಾಡಿಕೊಂಡು ಹೇಗೋ ಅವ್ರ ಹತ್ರ ಒಂಚೂರು ಮಾತಾಡಿದೆ ನಾನು. 50 ಸರ್ ಒಂದು ಊಟ? 60 ರೂಪಾಯಿ ಫುಲ್ ಊಟ. 60 ಫುಲ್ ಊಟ, 50 ಸ್ವಲ್ಪ ಊಟ. ಓಕೆ. ಸರ್ ಎಷ್ಟೊತ್ತಿಗೆ ಓಪನ್ ಆಗೋದು ನಿಮ್ಮ ಒಂದು 12 ಗಂಟೆ. 12 ಗಂಟೆಯಿಂದ 4 ಗಂಟೆ. ಮತ್ತು ಸಂಜೆ 7 ರಿಂದ 11. ರಜೆ ಯಾವತ್ತಿರುತ್ತೆ ಸರ್? ಭಾನುವಾರ. ಎಷ್ಟು ವರ್ಷ ಆಯಿತು ಸರ್ ಇದು ಓಪನ್ ಆಗಿ? ನಾವು 87ರಲ್ಲಿ ಓಪನ್ ಮಾಡಿದ್ವಿ. ಆವಾಗಿಂದ ಇಲ್ಲೇ ಇದೆಯಾ? ಅದು ಮುಂಚೆ ಹೇಳಿದ್ವಿ ಪೋಸ್ಟ್ ಆಫೀಸ್ ಹತ್ರ. ಅವರು ಕಾಂಪ್ಲೆಕ್ಸ್ ಮಾಡಿದ್ರು. ಇವರು ಇಲ್ಲೇ ಬಂದರು, ಇಲ್ಲೇ ಬಂದರು. ತಮ್ಮ ಹೆಸರು ಸರ್? ಗೋಪಾಲ್. ಥ್ಯಾಂಕ್ ಯು ಸರ್. ಸರ್ ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿತ್ತು ಊಟ. ಸರ್ ಇದು ದಿನ ಚೇಂಜ್ ಇರುತ್ತಾ ಸಾಂಬಾರು ಇದೆಲ್ಲ? ದಿನ ಚೇಂಜ್ ಇರುತ್ತೆ. ಮಾರ್ಕೆಟಲ್ಲಿ ಯಾವ ತರಕಾರಿ ರೇಟ್ ಕಮ್ಮಿ ಇದೆ ಓಕೆ. ರುಚಿಯಾಗಿ ಮಾಡ್ತೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರು, ಎಲ್ಲ ಹೇಳ್ತಿದ್ರು. ಧರ್ಮಸ್ಥಳ ಇದು, ಒಳ್ಳೆ ಸೇವೆ ಮಾಡ್ತಿದ್ರ ಸರ್. ತುಂಬ ಥ್ಯಾಂಕ್ ಯು ಸರ್. ಬಂದು ಇಲ್ಲಿ ಹಾಕ್ಸ್ಕೊಂಡು ಹೊತ್ತು ತುಂಬ ಊಟ ಮಾಡ್ತೀವಿ. ಅದೇ ಕೊಟ್ಟಾಯ್ತು.
ಇರಲಿ ಓಕೆ ಓಕೆ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ ಮೇಡಮ್. ಎಲ್ಲಿಂದ ಬಂದಿದ್ದೀರಾ ಸರ್? ಮೇಡಮ್ ನಾನಿಲ್ಲಿ ಗಿರಿನಗರ ಇರೋದು. ಇಲ್ಲೇನಾ ಇರೋದು? ಗಿರಿನಗರಿಂದ. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಮೇಡಮ್ ನಾನು ಇದೊಂದು ಸುಮಾರು 25 ವರ್ಷದಿಂದ ಇಲ್ಲಿ ಊಟ ಮಾಡ್ತೀನಿ. 25 ವರ್ಷದಿಂದ. ಓಕೆ ಓಕೆ. ಇಲ್ಲಿ ಏನೇನು ಇಷ್ಟ ಆಗುತ್ತೆ ಸರ್ ನಿಮಗೆ? ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ. ಹಾಂ, ಇದು ಒಂಥರ ಮಿನಿ ಧರ್ಮಸ್ಥಳ ಇದ್ದಂಗೆ. ಹೌದು. ನಿಮ್ಮ ಹತ್ರ ದುಡ್ಡು ಅಷ್ಟಿದೆ ಇಷ್ಟಿದೆ ಅಂತ ಕೇಳಲ್ಲ. ಹಾಂ. ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹಾಂ. ಇವತ್ತು ಚೆನ್ನಾಗಿ ನಡೀತಾ ಇದೆ. ಸುಮಾರು ಇದು 3ನೇ ಪ್ಲೇಸ್ ಇದೆ ಅವರಿಗೆ. ಹಾಂ. ಮೊದಲಲ್ಲಿ ಬ್ಯಾಂಕ್ ಕಾಲೋನಿ ಹನುಮಂತನಗರ ರೋಡಲ್ಲಿದ್ದರು. ಓಕೆ. ಅಲ್ಲಿಂದ ಮತ್ತೆ ಬಂದು ಈ ಪಕ್ಕದಲ್ಲಿ ಮಾಡಿದ್ರು. ಹಾಂ, ಅಲ್ಲಿಂದ ಇವಾಗ ಇದು 3ನೇ ಪ್ಲೇಸ್. ತುಂಬ ಚೆನ್ನಾಗಿರುತ್ತೆ. ಇದೊಂದು ವಿಶೇಷ ಏನಂದರೆ ಗುರುವಾರ ಮಧ್ಯಾಹ್ನ ಮಾತ್ರ ಮಜ್ಜಿಗೆ ಉಳಿಯುತ್ತೆ. ಒಂದೇ ದಿನ ಗುರುವಾರ ಮಾತ್ರ, ಬೇರೆ ಟೈಮಲ್ಲಿ ಇರಲ್ಲ. ಬೇರೆ ಟೈಮಲ್ಲೆಲ್ಲ ಏನೇನು ಮಾಡ್ತಾರೆ ಸರ್? ಎಲ್ಲ ಥರದ ತರಕಾರಿ ಸಾಂಬಾರು ಮಾಡ್ತಾರೆ. ದಿನ ಚಪಾತಿ ಬೇರೆ ಬೇರೆ ಇರುತ್ತೆ. ದಿನ ಬೇರೆ ಬೇರೆ ಪಲ್ಯ ಎವ್ರಿ ಡೇ. ಎಷ್ಟಾದ್ರೂ ಮಜ್ಜಿಗೆ ಫ್ರೀ. ಚಪಾತಿ ಹೇಗೆ 2 ಹಾಕ್ತಾರಲ್ವಾ? ಮತ್ತೆ ನೀವು ದುಡ್ಡು ಕೊಟ್ಟು ಮತ್ತೆ ಹಾಕಿಸ್ಕೋಬೇಕು. ಅದಿಲ್ಲ, ತಗೊಂಡೋಗಿ ಹಾಕ್ಸ್ಕೊಂಬಂದ್ರೆ ಎಷ್ಟಾದ್ರೂ ತಿನ್ಬೋದು. ಚಪಾತಿನೂ ತಿನ್ಬೋದಾ? ಖಂಡಿತ. ಅನ್ನ ಎಷ್ಟು ಬೇಕಾದ್ರು ಪಲ್ಯ ಎಷ್ಟಾದ್ರೂ ಎಲ್ಲ ಹಾಕ್ಸ್ಕೊಳ್ಳಿ. ಆಗಲ್ಲ, ಅವ್ರು 60 ಹಾಕಿರೋದೇ ರೂಪಾಯಿ ತಿನ್ನಕ್ಕೆ ಸಾಧ್ಯ ಫುಲ್ ಆಗಲ್ಲ. ಮೀಲ್ಸ್. ಖಂಡಿತ ಮೇಡಮ್, ಅವ್ರು ಹಾಕಿರೋದನ್ನೇ ತಿನ್ನಕ್ಕೆ ಸಾಧ್ಯ ಅಲ್ಲ, ಅಷ್ಟು ಚೆನ್ನಾಗಿರ್ತದೆ. ಊಟ ತುಂಬ ಚೆನ್ನಾಗಿದೆ. ಸುಮಾರು ನಾವು ಒಂದು 25 ವರ್ಷದಿಂದ ಊಟ ಮಾಡ್ತಾ ಇದ್ದೀವಿ. ಮೊದಲೇ ಕೂಪನ್ ತಗೊಂತಿದ್ವಿ, ಈಗೆಲ್ಲ ಅದು ಸಿಸ್ಟಮ್ ಇಲ್ಲ. ಮತ್ತೆ ಶುರು ಮಾಡ್ತೀವಿ ಎಂದಿದ್ದಾರೆ. ನಮಗೆಲ್ಲ ಒಳ್ಳೆ ಕೂಪನ್ ಇದೆಯಾ? ತಿಂಗಳಿಗೆ ಒಂದ್ಸರಿ ಕೂಪನ್ ತಗೊಂತೀವಿ. ಅದು ಕಮ್ಮಿ ಬೀಳುತ್ತಾ? ಇಲ್ಲ, ಸೇಮ್ ಒಂದು 20 ರೂಪಾಯಿ ಕಡಿಮೆ ಆಗ್ತದೆ. ಎಷ್ಟು? ಒಂದು 20 ರೂಪಾಯಿ. ಹೌದಾ? ಒಂದು ಚೆನ್ನಾಗಿರೋದು, ಮತ್ತು ಕಾಯಾಗಿರಲ್ಲ. ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ. ಸೊ ಮತ್ತೆ ಹೇಳಿದ್ದೀವಿ, ಶುರು ಮಾಡ್ತೀವಿ ಎಂದಿದ್ದಾರೆ. ನಮಗೆಲ್ಲ ತುಂಬ ಸಹಾಯ ಆಗಿದೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಘುನಾಥ ನಾಯ್ಡು. ರಂಗನಾಥ ನಾಯ್ಡು. ರಘುನಾಥ ನಾಯ್ಡು. ರಘುನಾಥ ನಾಯ್ಡು. ಹೌದು. ಓಕೆ. ತಾವೆಲ್ಲಿಯವರು ಸರ್? ಕತ್ರೂಪೆ ಅವರು. ಕತ್ರಗುಪ್ಪೆಯಿಂದ ಇಲ್ಲಿ ಊಟಕ್ಕೆ ಬಂದ್ರಾ? ಹೌದು. ಎಷ್ಟು ವರ್ಷದಿಂದ ಮನೆ ಬರ್ತೀರಾ ಇದೆ. ಸರ್? ನಾವು ಒಂದು 20 ವರ್ಷ ಮಾಡ್ತಾ ಇದ್ವಿ ನಮ್ಮ ಹಾಂ ಊಟ. ಹಾಂ. ಎಷ್ಟು ಚೆನ್ನಾಗಿದೆ ಅಂದರೆ ಹಾ. ಅದೇ ಮನೇನು ಚೆನ್ನಾಗಿರ್ತದೆ. ಹೌದು. ಬಟ್ ಹೊರಗಡೆ ಒಂದು ಮರ್ಯಾದೆ, ಹ್ಮ್. ಅಭಿಮಾನ. ಹ್ಮ್. 60 ರೂಪಾಯಿಗೆ ಇವಾಗ ಊಟ 60 ರೂಪಾಯಿಗೆ. ಹ್ಞೂ 60 ರೂಪಾಯಿಗೆ ಬೆಂಗಳೂರಿನಲ್ಲಿ ಎಲ್ಲಿ ಮಾಚಿ? ಅದು ಹೊಟ್ಟೆ ತುಂಬ ಅಂತ ಯಾವ್ದು ಬೇಕಾದ್ರೆ ಎಷ್ಟು ಏನು ಬೇಕು? 2 ಚಪಾತಿ ಬೇಕಾ, 3 ಚಪಾತಿ ಬೇಕಾ? ಹ್ಞೂ ಇಲ್ಲಿ ಅನ್ನ ಪರಬ್ರಹ್ಮ ಸ್ವರೂಪ. ಹ್ಞೂ ಅನ್ನ ಪರಬ್ರಹ್ಮ ಸ್ವರೂಪ. ದೇವ್ರು ಕೊಟ್ಟದ್ದು ಇದು ಅನ್ನನೇ. ಹೌದು ಮಿಕ್ಕಿದ ಎಷ್ಟು ಸಂಪಾದನೆ ಮಾಡಿದ್ರೂ ಹೌದು ಯಾರು ಎತ್ಕೊಂಡು ಹೋಗಲ್ಲ, ಹೌದು ಏನೂ ಆಗಲ್ಲ. ಹೌದು ಹೌದು ಅದೇನೋ ನಿಜ ಸರ್. ಅದೇ ನಿಮ್ಗೆ ಇಲ್ಲಿ ಏನು ಇಷ್ಟ ಆಗುತ್ತೆ ಸರ್? ತುಂಬ ಇದು ಯಾವ ಅಡುಗೆ ತುಂಬ ಇಷ್ಟ? ಯಾವ್ದು ತುಂಬ ಟೇಸ್ಟ್? ಅಲ್ಲೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಮ್ಮ. ಹ್ಞೂ 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 ಆಮೇಲೆ ಫ್ರೆಂಡ್ಸ್ನಲ್ಲೇ ಬರ್ತೀವಿ, ಹಾ. ತಿಂತೀವಿ, ಹಾ. ಮಧ್ಯಾಹ್ನ ಊಟ ಮಾತ್ರ ಮಾಡ್ತೀವಿ. ಹಾಂ ತುಂಬ ಚೆನ್ನಾಗಿದೆ. ನೈಟನ್ನು ಬರ್ತೀವಿ ಯಾವಾಗಲೂ ಟೈಮ್. ಹಾಂ ಹಾಂ ಅದಕ್ಕೋಸ್ಕರ ಅದು ನೋಡಿದ್ವಿ, ನಾವು ಬಂದಿದೆ. ಅಲ್ಲೇ ನೀವು ಮೇಲ್ಗಡೆ ಊಟ ಮಾಡ್ತಾ ಇದ್ರಿ, ನಾವು ನೋಡಿದ್ರಿ. ತುಂಬ ಖುಷಿ ಆಯ್ತು ಸರ್. ತುಂಬಾ ಖುಷಿ. ಅವ್ರ ಬಗ್ಗೆ ಹೇಳಿ ಒಳ್ಳೇದಾಯ್ತು, ಜನಕ್ಕೆ ಅವರು ಗೊತ್ತಾಗ್ಬೇಕು. ದೇವ್ರಮ್ಮ, ಹಾಂ ಅವರು ದೇವರು. ಹೌದು ಅವ್ರು ಬಂದರೆ ಅವರು ಕಣ್ಣು ಅವ್ರಿಗೆ 1 ಕಣ್ಣು 2 ಕಣ್ಣಲ್ಲ, 10 ಕಣ್ಣಿದೆ. ಹ್ಞೂ ಹ್ಞೂ 10 ಕಣ್ಣಿದೆ. ಹಾ. ಅವ್ರು ಯಾರಿಗೇನು ಬೇಕಂತ ಅವರೇ ಬಂದು ಹ್ಞೂ ಕೊಡ್ತಾ ಇದ್ರು. ನೋಡಿ ಈ ಕಾಲದಲ್ಲಿ ಈ ಥರ ಮನುಷ್ಯ ಸಿಕ್ಕಲ್ಲ ಬಿಡು. 20 ವರ್ಷ ನಾವು ಬರ್ತಾ ಇದ್ವಲ್ಲ, ಹ್ಞೂ ನಾವು ನೋಡಿದ್ರೆ ಅವರು ಹಂಗೆ ಬಂದು ಕೊಡ್ತಾರೆ. ಹ್ಞೂ ನೋಡಿ ಎಷ್ಟು ಅಭಿಮಾನ. ಏನು ಕೇಳಲ್ಲ, ಅವರೇ ತಂದು ಟೇಬಲಲ್ಲಿ ಇರ್ತಾರೆ. ನೋಡಿ ತುಂಬ ಖುಷಿ ಆಯಿತು ಸರ್. ಇಲ್ಲಿ ನೋಡೋದು ಖುಷಿ ಆಯಿತು. ಏನು ರಶ್ಶು ಜನ, ಎಷ್ಟು ಜನ ಇವಾಗ ಟೈಮ್ ಅವ್ರಿಗೆ ಮಾತಾಡೋಕ್ಕೂ ಪುರ್ಸೊತ್ತಿಲ್ಲ. ಇವಾಗ ಟೈಮ್ 2:30 ಆದ್ರೂ ಅಯ್ಯೋ ತುಂಬಿ ತುಳುಕ್ತಾ ಜಾಗ ಇದ್ದಾರೆ. ಜಾಗ ಇಲ್ಲ. ಇಲ್ಲೇ ಸಹ ಬೇರೆ ಬೇರೆ ಹೋಟ್ಲನ್ನು ಇರ್ತದೆ. ಬಟ್ ಈ ಮರ್ಯಾದೆ ಈ ಹೋಟ್ಲಲ್ಲಿ ಇರೋ ಎಲ್ಲೂ ಬೆಂಗಳೂರಿನಲ್ಲಿ ನಮ್ಗಂತೂ ಗೊತ್ತಿಲ್ಲ, ಹೌದು ನಾವು ಸರ್. ನೋಡಿಲ್ಲ. ಇಲ್ಲ ಇಲ್ಲ, ನಾನು ಇವಾಗ ಎಷ್ಟೋ ಶೂಟ್ ಮಾಡಿದ್ದೀನಿ. ಇಷ್ಟು ತುಂಬಾ ಇದು ಪಾಪ ಚೆನ್ನಾಗಿದೆ. ಅವ್ರಿಗೆ ಏನು ತುಂಬಾ ಚೆನ್ನಾಗಿದೆ. ಪ್ರಚಾರಕ್ಕೆ ಅವ್ರು ಬರೋದೇ ಇಲ್ಲ, ಬೇಡ ಅಂತಾರೆ. ಅವರು ತುಂಬ ಚೆನ್ನಾಗಿದೆ. ಚಾನ ಅಪ್ಪ ಥರ ಅದೇ ಅನ್ನ ಅಪ್ಪ ಇದ್ದಾರಲ್ಲ, ಅಮ್ಮ ಅಪ್ಪ ಅದೇ ಥರ ಬಡಿಸೋದು ಇಷ್ಟವ್ರಿಗೂ. ಒಂದೊಂದ್ಸಲಿ ದುಡ್ಡಿಲ್ಲ ಅಂದರೆ ಹಾಂ ಆಮೇಲೆ ಕುಡಿ ಅಂತ ಹೇಳಿದ್ರು. ಇನ್ನೊಬ್ರು ಅವರು ಹೇಳಿದ್ರು, ಮಾತಾಡಿದವರು ಹೇಳಿದ್ರು. ಅದೇ ಅಲ್ಲದೆ ಯಾರು ಇದು ಮಾಡಲ್ಲ ಸರ್. ನಾಳೆ ಕುಡಿ ಅಂತಾರೆ. ಹ್ಞೂ ಅದೇ ಸರ್, ಯಾರೂ ಮಾಡಲ್ಲ ಬಿಡಿ ಆ ಥರ. 60 ವಯಸ್ಸು, 60. ಹ್ಞೂ ಏನಕ್ಕೆ ಸುಳ್ಳು ಹೇಳ್ಬೇಕು? ಹೌದು ಒಳ್ಳೆಯವ್ರಿಗೂ ಒಳ್ಳೆ ಹೇಳ್ಬೇಕು ಅಷ್ಟೇ. ಹೌದು. ನಮ್ಗೆ ಅದೇ ಗೊತ್ತು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೈ ತೊಳೆದ ಆಯಿತು, ಕೈ ತೊಳೆದಾಯಿತು. ಕತ್ತೆ ತೊಳೆದ ತಟ್ಟೆ ತೊಳ್ಕೊಳ್ಳೋದಕ್ಕಾ?
ನೋಡಿ ಫ್ರೆಂಡ್ಸ್, ಇಲ್ಲಿ ಕೈ ತೊಳ್ಕೊಂಡು ಆದಮೇಲೆ ತಟ್ಟೆನೂ ತೊಳ್ಕೊಬೇಕು ಬಿಸಿನೀರಲ್ಲಿ. ಕೊಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟು 50 ರುಪೀಸ್ಗೆ ಪ್ಲೇಟ್ ಮೀಲ್ಸ್ ಥರ ಕೊಡ್ತಾರೆ. ಒಂದು ಇದಕ್ಕೂ 2 ಚಪಾತಿ ಇದೆ, ಮಸೊಪ್ಪು ಮಾಡಿದ್ದಾರೆ, ಸೊಪ್ಪಿಂದು ಹುಳಿ ಏನೋ ಮಾಡಿದ್ದಾರೆ, ಕಾಳೆಲ್ಲ ಹಾಕಿ, ಮತ್ತು ಕೋಸು ಪಲ್ಯ ಮಾಡಿದ್ದಾರೆ. ದಿನ ಒಂದೊಂದು ಚೇಂಜ್ ಇರುತ್ತೆ ಅಂತೇಳಿ, ಮತ್ತು ಮಜ್ಜಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ತಿಂದಾದ್ಮೇಲೆ ಅನ್ನ ಇಟ್ಕೊಡ್ತಾರೆ. ನೋಡೋಣ ತಿನ್ಬಿಟ್ಟು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಮಸೊಪ್ಪು ಜೊತೆ ಕಾಳು ಹಾಕಿದ್ದಾರೆ. ಒಳ್ಳೆ ಹೆಲ್ತಿ ಫುಡ್ಡು. ಆಮೇಲೆ ತುಂಬ ಮೇಂಟೈನ್ ಮಾಡ್ತಾ ಇಲ್ಲ, ಹೆಲ್ತ್ ಕಾನ್ಷಿಯಸ್ಸು. ಈ ಮಸೊಪ್ಪಂತೂ ತುಂಬ ಚೆನ್ನಾಗಿದೆ. ಈ ಕೋಸು ಪಲ್ಯದಲ್ಲಿ ಒಂದ್ಸರಿ ಟ್ರೈ ಮಾಡ್ತೀನಿ ಹೇಗಿದೆಯೋ ಅಂತ. ಕೋಸು ಪಲ್ಯ ಇದು ತುಂಬ ಚೆನ್ನಾಗಿದೆ. ಎಲ್ಲ ಕಡಲೆಕಾಳು, ಕೋಸು ಮತ್ತು ಕ್ಯಾರೆಟು ಎಲ್ಲ ಹಾಕಿ ನ್ಯೂಟ್ರಿಷಿಯಸ್ ಆಗಿ ಮಾಡಿದ್ದಾರೆ ಪಲ್ಯ. 50 ರುಪೀಸ್ಗೆ ತುಂಬ ವರ್ತ್ ಇದೆ. ಯಾಕಂದರೆ ಈ ಕಾಲದಲ್ಲಿ 50 ರುಪೀಸ್ಗೆ ಏನೂ ಬರಲ್ಲ, ಒಂದು ತಿಂಡಿ ತಿಂದರೆ ಆಗೋಗುತ್ತೆ. ಇದು ವೆಂಕಟೇಶ್ವರ ಮೆಸ್ಸಲ್ಲಿ ತುಂಬ ಫೇಮಸ್ ಇದೆ ಇದು ಊಟ. ನೋಡಿ ಎಷ್ಟು ಪ್ರೌಡ್ ಇದೆ. ಅವ್ರಿಗೆ ಓನರ್ಗೆ ಮಾತಾಡ್ಕೊಳಕ್ಕೂ ಆಗಲ್ಲ, ಅಷ್ಟು ಬ್ಯುಸಿ ಅವರು. ಅದರಲ್ಲೂ ಪಾಪ ಒಂಚೂರು ಮಾತಾಡಿದ್ರು. ಅದೇ ಇಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ರೇಟ್ಸು ಎಲ್ಲ ನೋಡಿ ಜನ ಈ ಥರ ಬರ್ತಾ ಇದ್ದಾರೆ. ವರ್ತು ಫ್ರೆಂಡ್ಸ್, ಒಂದು ಸರಿ ಬನ್ನಿ. ಶ್ರೀನಗರ 50 ಫೀಟ್ ರೋಡಲ್ಲೇ ಇದೆ ಇದು. ನಿಮಗೆ ಸೂಪರ್ ಮಾರ್ಕೆಟ್ ಇದೆ, ಅದು ಅಪೋಸಿಟೇ ಇದೆ ಇದು. ಏನು ಹುಡುಕಕ್ಕೆ ಕಷ್ಟ ಆಗಲ್ಲ, 50 ಫೀಟ್ ರೋಡಲ್ಲೇ ಬರುತ್ತಿದ್ದು ಶ್ರೀನಗರ ಹತ್ರ. ದಿನ ಒಂದೊಂದು ಪಲ್ಯ, ಸಾರು ಎಲ್ಲ ಚೇಂಜ್ ಆಗುತ್ತೆ. ಮಜ್ಜಿಗೆನೂ ಕೊಟ್ಟಿದ್ದಾರೆ. ಮಸಾಲ ಮಜ್ಜಿಗೆ ಇದೆ, ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಇಲ್ಲಿ ಹೇಗಪ್ಪ ನುಗ್ಗಿ ಮಾಡೋದು ಅಂದ್ಕೊಂಡೆ, ತುಂಬ ಕೋಆಪ್ರೇಟ್ ಮಾಡಿದ್ರೆ ಅವರು. ಈ ಸೊಪ್ಪಿಂದು ಹುಳಿಯಂತೂ ತುಂಬ ಚೆನ್ನಾಗಿದೆ. ಚಪಾತಿ ಇಲ್ಲಿ ತುಂಬ ಸಾರು, ರಸಮ್ಮು ಎಲ್ಲ, ಮಜ್ಜಿಗೆ ಹುಳಿ ಎಲ್ಲ ಇದೆಯಂತೆ. ಅದೆಲ್ಲ ಪಾರ್ಸಲ್ ತುಂಬ ಹೋಗ್ತಾ ಇದೆ. ಪಾರ್ಸಲ್ ತುಂಬ ಜನ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಷ್ಟು ಕ್ರೌಡಲ್ಲೂ ಕೈ ತೊಳ್ಕೊಳ್ಳಿ. ಫಸ್ಟು ತಟ್ಟೆ ಬಿಸಿನೀರಲ್ಲಿ ತೊಳಿರಿ. ನಾನೆಲ್ಲೂ ನೋಡಿಲ್ಲ ಬಿಸಿನೀರಲ್ಲಿ ತಟ್ಟೆ ತೊಳಿಸಿ ಕೊಡೋದು. ಪಾಲಿಸ್ಕೊಂಡು ಬಂದಿದ್ದಾರೆ ಅಷ್ಟು ವರ್ಷದಿಂದ.
ಮಜ್ಜಿಗೆ ಹುಳಿ ಕೊಟ್ಟರು, ಬೂದ್ಗುಂಬಳಕಾಯಿ ಹಾಕೆಲ್ಲ ಮಾಡಿದ್ದಾರೆ. ಹೇಗಿದೆ ಅಂತ ನೋಡೋಣ. ಇದೇ ಫಸ್ಟ್ ಟೈಮ್ ನಾನು ಇದು ಬರ್ತಾ ಇರೋದು. ಅನ್ನ ಎಲ್ಲ ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಮಾಡಿದ್ದಾರೆ. ಕಡಿಮೆ ಇದೆ ಅಂತ ಕ್ವಾಲಿಟಿ ಏನು ಕಮ್ಮಿ ಮಾಡಿಲ್ಲ ಅವರು. ಒಳ್ಳೆ ರೈಸು ಚೆನ್ನಾಗಿದೆ, ಇದೆಲ್ಲ ಟೇಸ್ಟು ಚೆನ್ನಾಗಿದೆ. ಹೆಲ್ತಿ ಫುಡ್ ಇದೆ ಅಲ್ಲ, ಖಾರ ಎಲ್ಲ ಮೈಲ್ಡ್ ಆಗಿದೆ. ನೋಡಿ ಫ್ರೆಂಡ್ಸ್, ಲಾಸ್ಟು ರಸಮು, ಮಜ್ಜಿಗೆ ಹುಳಿ ರಸಮ್ ಇರುತ್ತಂತೆ. ಇದು ರಸಮ್, ನೋಡೋಣ ಹೇಗಿದೆ ಅಂತ. ಟೊಮೆಟೊ ರಸಮ್ ತುಂಬ ಹುಳಿನೂ ಇಲ್ಲ, ತುಂಬ ಚೆನ್ನಾಗಿದೆ. ರಸಮ್ ಕುಡಿಬೋದು, ಆ ಥರ ಚೆನ್ನಾಗಿದೆ. ಖಾರ ಎಲ್ಲ ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ ಎಲ್ಲ. ಇವಾಗೆಲ್ಲ ಊಟ ಮಾಡಿ ಮುಗೀತು ಫ್ರೆಂಡ್ಸ್. ನಮ್ಮದು ಒಂದು 60 ರುಪೀಸ್ ಬಂದು 2 ಚಪಾತಿ 1 ರೈಸು ಇದೆ, ಇಲ್ಲ ಮತ್ತು ಫುಲ್ ಮೀಲ್ಸು ಇದೆ. ಪ್ಲೇಟ್ ಮೀಲ್ಸು ಹೇಗೆ ಬೇಕೋ ತೊಗೋಬೋದು, ಎಷ್ಟು ಬೇಕಾದರೂ ಹಾಕ್ತಾರೆ. ಮತ್ತು ಇವತ್ತು ಎಲ್ಲ ಊಟ ಸೂಪರಾಗಿತ್ತು, ಮೈಲ್ಡಾಗಿ ಲೈಟ್ ಫುಡ್ಡು, ವೆಜ್ ಫುಡ್ಡು. ಮತ್ತು ಇವತ್ತು ಯಾರಾದರೂ ಈ ಕಡೆ ಶ್ರೀನಗರ ಅಪೆಕ್ಸ್ ಬ್ಯಾಂಕ್ ಕಡೆ, ಹನುಮನ್ ನಗರ 50 ಫೀಟ್ ರೋಡ್ ಕಡೆ ಬಂದರೆ ಇಲ್ಲೊಂದು ಸರಿ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ, ರೀಸನಬಲ್ ಇದೆ, ಪಾಕೆಟ್ ಫ್ರೆಂಡ್ಲಿ ಇದೆ, ಬಜೆಟ್ ನೋಡೋರು ಊಟಗಳು ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಆ ಥರ ಎಲ್ಲ ಒಳ್ಳೆ ಆರಾಮಾಗಿದೆ, ತಿಂದರೆ ಮಸಾಲ ಅವೆಲ್ಲ ಜಾಸ್ತಿ ಇಲ್ಲ, ತುಂಬ ಚೆನ್ನಾಗಿದೆ. ಒಂದು ಸರಿ ಇಲ್ಲಿ ಬಂದು ಭೇಟಿ ಕೊಡಿ. ಮತ್ತು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 50 ಫೀಟ್ ರೋಡಲ್ಲಿ ನೀವು ಬರ್ತಾ ಇರುವಾಗ ಇಲ್ಲಿ ಒಂದು ರೈಟ್ ಸೈಡು ಒಂದು ಕಾಫಿ ಟೈಮ್ ಅಂತ ಹೋಟೆಲ್ ಬರುತ್ತೆ. ಅದು ಎದುರಿಗೇನೆ ಇದು, ಈ ಕಾರ್ನರಲ್ಲಿ ಆ ಕಾರ್ನರಲ್ಲಿ ಒಂದಿದೆ. ಈ ಥರ ನಿಮಗೆ ಆರಾಮಾಗಿ ಅಡ್ರೆಸ್ ಕಂಡುಹಿಡಿಬೋದು. ನೋಡಿ, ಈ ಥರ ಇದೆ ಲೊಕೇಶನ್ನು. ಇದೇ ಕಾಫಿ ಟೈಮ್ ಹೋಟೆಲ್, ಇದ್ರ ಎದುರುದೇ ಇದು. ನೋಡಿ ಫ್ರೆಂಡ್ಸ್, ಇದೆ ಅವ್ರದ್ದು ಇದು ಬ್ಲೂ ಬಿಲ್ಡಿಂಗು. ಫಸ್ಟ್ ಫ್ಲೋರಲ್ಲಿ ಬರುತ್ತೆ ಅವ್ರದ್ದು ಅಂಗಡಿ. ಸೈಡಿಂದ ಈ ಕಾಫಿ ಟೈಮ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಸಂದಿಲ್ ಹೋದ ತಕ್ಷಣ ಸೈಡಿಂದ ಹತ್ಬೋದು. ಇದೇ ನೋಡಿ 50 ಫೀಟ್ ರೋಡು. ಈಗ ಬಂದರೆ ಈ ಆಟೋಗಳು ನಿಂತಿರೋ ಕಡೆನೇ ಇದು ಅಪೆಕ್ಸ್ ಬ್ಯಾಂಕ್ ಬಸ್ ಸ್ಟಾಪು. ಇಲ್ಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಹಿಂದೆ ಒಂದೆರಡು ಹೆಜ್ಜೆ ಹಾಕಿದ್ರೆ ಇವ್ರ ಹೋಟೆಲ್ ಸಿಕ್ಕತ್ತೆ. ಈ 50 ಫೀಟ್ ರೋಡ್ ಕಡೆ ಬಂದರೆ ಯಾವಾಗಾದರೂ ಒಂದು ಸರಿ ಭೇಟಿ ಕೊಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನೋಡಿ, ಅಲ್ಲಿ ಜನ ಮೇಲೆ ಮರ ಅಡ್ಡ ಇದೆ, ಅಲ್ಲೆಲ್ಲ ಜನ ಊಟ ಮಾಡ್ತಾ ಇದ್ದಾರೆ. ಆ ಕಿಟಕಿಗಳು